ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತಾವೇ ಆಗಬೇಕು ಅನ್ನೋ ಶತ ಪ್ರಯತ್ನವನ್ನ ಮಾಜಿ ಸಚಿವ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಮಾಡ್ತಿದ್ದಾರೆ. ಆದರೆ ಈವರೆಗೂ ಕೂಡ ಖಾತ್ರಿಯಾಗಿಲ್ಲ ಕಾಂತೇಶ್ ಅವರಿಗೇನೆ ಹೋಗುತ್ತಾ ಟಿಕೆಟ್ ಅಂತ ಹೇಳಿ. ಬಿ ಸಿ ಪಾಟೀಲ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಅವರು ನೇರವಾಗಿ ಹೇಳ್ಕೊಂಡಿದ್ದಾರೆ, ಹೌದು ನಾನು ಕೂಡ ಆಕಾಂಕ್ಷಿತ ಅಂತ ಹೇಳಿ. ಹೀಗಾಗಿ ಯಾವಾಗ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆಗೋ ವಿಚಾರ ಗೊಂದಲಕ್ಕೆ ಕಾರಣವಾಯಿತು. ಶಿವಮೊಗ್ಗದಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ನಿವಾಸಕ್ಕೆ ಕಾಂತೇಶ್ ಪರವಾಗಿ ಬ್ಯಾಟ್ ಬೀಸೋಕೆ ಕೆಲ ಬೆಂಬಲಿಗರು ಹೋದ್ರು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶ್ ಅವರನ್ನೇ ಕಣಕ್ಕಿಳಿಸಬೇಕು ಅಂತ ಹೇಳಿ ಬೆಂಬಲಿಗರು BS ಯಡಿಯೂರಪ್ಪನವರಿಗೆ ಮನವಿ ಕೂಡ ಮಾಡಿದ್ದಾರೆ. ಇದಕ್ಕೆ ಸಹಜವಾಗಿ ಯಡಿಯೂರಪ್ಪನವರು ಪ್ರತಿಕ್ರಿಯೆ ನೀಡೋ ಸಂದರ್ಭದಲ್ಲಿ ಇಲ್ಲ ಈಶ್ವರಪ್ಪ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಹೀಗಾಗಿ ಈಶ್ವರಪ್ಪನವರು ಬಂದರೆ ಅವರನ್ನು ಕರ್ಕೊಂಡು ಹೋಗ್ತೀನಿ ದೆಹಲಿಗೆ, ಅವ್ರ ಮುಂದೆನೇ ಮಾತುಕತೆ ನಡೆದು ಹೋಗಲಿ ಅಂತ ಹೇಳಿದ್ರು. ಪರೋಕ್ಷವಾಗಿ ಹಾವೇರಿಗೆ ಕಾಂತೇಶ್ ಅವರಿಗೇನೆ ಟಿಕೆಟ್ ಕೊಡಿಸೋ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಹಾಗಾದರೆ ಕಾಂತೇಶ್ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಹೇಳಿದ್ದೇನು ಕೇಳಿ. ಮತ್ತು ಈಶ್ವರಪ್ಪನ ಮಗನ ಬಗ್ಗೆ ನಾವು ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಲೂ ಕಾಲ ಮಿಂಚಿಲ್ಲ. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅವ್ರು ಬಂದರೆ ನಾನೇ ಅವ್ರ ಜೊತೆ ಕರ್ಕೊಂಡು ಅಮಿತ್ ಶಾ ಜೊತೆ ಮಾತಾಡಿಸ್ತೀನಿ. ಅವ್ರ ಮಗನಿಗೆ ಸೀಟ್ ಕೊಡ್ಸೋಕೆ ಏನು ಬೇಕೋ ನನ್ನಿಂದ ಆಗೋಲ್ಲ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡೋಕ್ಕೆ ಸಿದ್ಧ ಇದ್ದೀನಿ. ಅಲ್ಲ, ಅವ್ರು ಬಂದರೆ ಜೊತೆ ಕರ್ಕೊಂಡೋಗಿ ಮಾತಾಡ್ಬೋದಪ್ಪ. ಅವ್ರು ದಯವಿಟ್ಟು ಹೇಳ್ತಾನೆ, ನಾನು ನಿಮ್ಮ ಮೂಲಕ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಬನ್ನಿ ಡೆಲ್ಲಿಗೆ, ನಾನೇ ಅಮಿತ್ ಶಾ ಜೊತೆ ಕರ್ಕೊಂಡೋಗಿ ಮಾತನಾಡಿಸ್ತೀನಿ. ಈ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಕೌರವ ವರ್ಸಸ್ ಕಾಂತೇಶ್ ಅನ್ನೋ ರೀತಿಯ ವಾತಾವರಣ. ಯಾಕಂದ್ರೆ BC ಪಾಟೀಲ್ ಅವರು ನೇರವಾಗಿ ಮಾಧ್ಯಮದವ್ರ ಮುಂದೆ ಮಾತನಾಡ್ಬಿಟ್ಟಿದ್ದಾರೆ. ನಾವೆಲ್ಲ ತ್ಯಾಗ ಮಾಡಿ ಬಿಜೆಪಿ ಪಕ್ಷಕ್ಕೆ ಬಂದವರು, ಖಾಲಿ ಕೂತಿರ್ಲಿಲ್ಲ, ನಾವು ಕಾಂಗ್ರೆಸ್ನಲ್ಲಿ ಸುಭೀಕ್ಷವಾಗೇ ಇದ್ವಿ, ಆದರೆ ನಮಗಿದ್ದ ಸ್ಥಾನಮಾನವನ್ನು ತ್ಯಾಗ ಮಾಡಿ ಬಿಜೆಪಿಗೆ ಬಂದ್ವಿ. ಈಗ ಮನೆಯಲ್ಲಿದ್ದೀವಿ, ಪಕ್ಷ ಸೋತಿದೆ, ನಮಗೇನು ಜವಾಬ್ದಾರಿ ಇಲ್ಲ, ಹೀಗಾಗಿ ನಮಗೆ ಅವಕಾಶ ಕೊಡಲೇಬೇಕು, ಟಿಕೆಟ್ ಕೊಡಬೇಕು ಅನ್ನೋದು BC ಪಾಟೀಲ್ ಅವರ ಮಾತಿನ ಅರ್ಥ. ನಮಗೆ ಹೆದರಿಸೋದು ಬೆದರಿಸೋದು ಇವೆಲ್ಲ ಗೊತ್ತಿಲ್ಲ, ಆದರೆ ಟಿಕೆಟ್ ನನಗೆ ಕೊಡಬೇಕು ಅನ್ನೋದು ನನ್ನ ಆಕಾಂಕ್ಷೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಟಿಕೆಟ್ ಸಿಗದೆ ಹೋದರೆ ಏನು ಅನ್ನೋ ಪ್ರಶ್ನೆಗೆ ಕಾರ್ಯಕರ್ತರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಅನ್ನೋ ಸ್ಟ್ಯಾಂಡರ್ಡ್ ಉತ್ತರ ಕೊಟ್ಟಿದ್ದಾರೆ. ಟಿಕೆಟ್ ಸಿಗದೆ ಹೋದರೆ ನೀವು ಕೂಡ ಶಿವರಾಮ್ ಹೆಬ್ಬಾರ್ ಹಾಗೆ ST ಸೋಮಶೇಖರ್ ಅವ್ರ ರೀತಿಯಲ್ಲಿ ಏನಾದರೂ ಅಸಮಾಧಾನವನ್ನು ಹೊರಹಾಕೋದು, ಕಾಂಗ್ರೆಸ್ ಪಕ್ಷದ ಜೊತೆಗೆ ಹೋಗ್ತಾರೆ ಅನ್ನೋ ರೀತಿಯ ಚರ್ಚೆ ನಡೀತಿದೆಯಲ್ಲ, ಆ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಬರುತ್ತಾ ಅನ್ನೋ ಪ್ರಶ್ನೆಗೆ ಇಲ್ಲ ನಾನು ಶಿವರಾಮ್ ಹೆಬ್ಬಾರ್ ಸೋಮಶೇಖರ್ ಥರದಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ರಾಜಕಾರಣಿಗಳ ಸಹಜ ಹಾಗೆ ಸ್ಟ್ಯಾಂಡರ್ಡ್ ಉತ್ತರ. ಆದರೆ ಟಿಕೆಟ್ ಕೈ ತಪ್ಪಿದ್ರೆ ಮುಂದೇನು ಮಾಡ್ತಾರೆ ಅನ್ನೋದನ್ನು ಆಗಲೇ ಕಾದು ನೋಡಬೇಕು. ಮತ್ತೊಂದು ಕಡೆಯಲ್ಲಿ ಕಾಂತೇಶ್ ಅವರ ಪರವಾಗಿಯೂ ಕೂಡ ಒಂದು ಅಲೆ ಇದೆ. ಒಂದಷ್ಟು ಬೆಂಬಲಿಗರು ಕಾಂತೇಶ್ ಅವ್ರಿಗೇನೆ ಟಿಕೆಟ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಇದರಿಂದಾಗಿಯೇ ಹಾವೇರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿ ಓಡಾಡ್ಕೊಂಡಿದ್ದಾರೆ ಈಶ್ವರಪ್ಪನವರ ಮಗ. ಕೇವಲ ಈಗಲ್ಲ, ಕಳೆದ ಅನೇಕ ತಿಂಗಳಿನಿಂದ ಅಲ್ಲಿ ಗ್ರೌಂಡ್ ಸೆಟ್ ಮಾಡೋ ಪ್ರಕ್ರಿಯೆಯಲ್ಲಿ ಕಾಂತೇಶ್ ಅವರು ಇದ್ದೇ ಇದ್ದಾರೆ. ಶಿವಮೊಗ್ಗದಲ್ಲಿ BSY ನಿವಾಸಕ್ಕೂ ಕೂಡ ಈ ಕೂಗು ತಲುಪಿದೆ. ಬೆಂಬಲಿಗರು ಹೋಗಿದ್ದಾರೆ, ಕಾಂತೇಶ್ ಅವರ ಪರವಾಗಿ ಧ್ವನಿ ಎತ್ತಿದ್ದಾರೆ, BS ಯಡಿಯೂರಪ್ಪನವರ ಮುಂದೆ ನಿಂತು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಮಗನಿಗೆ ನೆಲೆ ಒದಗಿಸಿ ಅಂತ ಹೇಳಿ ಈಶ್ವರಪ್ಪನವರು ಕೂಡ ಪಟ್ಟು ಹಿಡಿದಿದ್ದಾರೆ. ಇನ್ಫ್ಯಾಕ್ಟ್ ಅವರು ಸಂತೋಷ್ ಆತ್ಮಹತ್ಯೆ ಸಂದರ್ಭದಲ್ಲಿ ಏನು ಅವ್ರ ಮೇಲೆ ಆರೋಪ ಬಂತು, ಆಮೇಲೆ ಹೈಕಮಾಂಡ್ ನಾಯಕರು ಹೇಳೋಕೆ ಮುಂಚೆನೇ ರೆಸಿಗ್ನೇಷನ್ ಅನ್ನ ಕೊಟ್ಟಿದ್ರು ತಮ್ಮ ಸಚಿವ ಸ್ಥಾನಕ್ಕೆ. ಆಗ ಇದ್ದ ಚರ್ಚೆ, ಹಾಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪದಾಗ್ಲೂ ಕೂಡ ಕೇಳೋಕೆ ಸಿಕ್ಕ ಚರ್ಚೆ ಅಂತಂದ್ರೆ ಮಗನ ಭವಿಷ್ಯದ ಬಗ್ಗೆ ಹೈಕಮಾಂಡ್ ಅಭಯ ಹಸ್ತವನ್ನ ತೋರಿದ್ದಕ್ಕೇನೆ ಈಶ್ವರಪ್ಪನವರು ಸೈಲೆಂಟ್ ಆದ್ರು ಅನ್ನೋದು. ಈಗ ಸೈಲೆಂಟ್ ಆಗಿದ್ದ ಈಶ್ವರಪ್ಪನವರಿಗೆ ಇನ್ ಕೇಸ್ ಏನಾದರೂ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೈ ತಪ್ಪಿದ್ರೆ ಮತ್ತೆ ವೈಲೆಂಟ್ ಆಗ್ತಾರಾ, ಅದನ್ನು ಕೂಡ ಕಾದು ನೋಡೋಣ. ಮತ್ತೊಂದು ಕಡೆ